ಡಿಕೆಶಿ ಜೊತೆ ಕೇವಲ ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ ಆಯ್ತಾ? ಎಐಸಿಸಿ ಕಚೇರಿಯ ಸಭೆ ಕೇವಲ ರಾಜ್ಯಸಭೆ ಎಲೆಕ್ಷನ್ ಮಾತುಕತೆಯ 24 ಸ್ಥಾನಕ್ಕೆ ಚುನಾವಣೆ, ರಾಜ್ಯದ 3 ಸ್ಥಾನದ ಬಗ್ಗೆ ಇಷ್ಟೊಂದು ಚರ್ಚೆಯಾಗಬೇಕಾ? ಡ್ಯಾಮೇಜ್ ಕಂಟ್ರೋಲ್ಗಾಗಿ ರಾಜ್ಯಸಭೆ ಬಗ್ಗೆ ಚರ್ಚೆ ಅಂದ್ರ ವರಿಷ್ಠರು 3 ರಾಜ್ಯಸಭಾ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಈ ಮ್ಯಾರಥಾನ್ ಮೀಟಿಂಗ್ನ ಅವಶ್ಯಕತೆ ಇತ್ತ? ದೆಹಲಿ ಎಐಸಿಸಿ ಕಚೇರಿಯ ಸುದೀರ್ಘ ಸಭೆಯ ಬಗ್ಗೆ ಈಗ ಭಾರೀ ಕುತೂಹಲ ಮೂಡಿಸ್ತಾ ಇದೆ. 3 ರಾಜ್ಯಸಭಾ ಸ್ಥಾನಗಳ ಎಲೆಕ್ಷನ್ನಿಗೆ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು, ಬೆಂಬಲಿಗರು, ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಮತ್ತವರ ತಂಡ ದೆಹಲಿಯಲ್ಲಿ ಬೀಡು ಬಿಡುವ ಅವಶ್ಯಕತೆ ಇತ್ತ? ಮ್ಯಾರಥಾನ್ ಮೀಟಿಂಗ್ನ ನಂತರ ಎಐಸಿಸಿ ವರಿಷ್ಠರು ಹೇಳ್ತಾ ಇರೋದು ಕೇವಲ ಊಹಾಪೋಹ, ನಾಯಕತ್ವದ ಬಗ್ಗೆ ಚರ್ಚೆ ಅನ್ನೋದೇ ಊಹಾಪೋಹ ಅಂತಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಬಗ್ಗೆ ಚರ್ಚೆಯಾದ್ರೆ 5.5 ಗಂಟೆ ಚರ್ಚೆ, 1-to-1 ಮೀಟಿಂಗ್, ಇದರ ಅವಶ್ಯಕತೆ ಇತ್ತ? ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಗೋಪಾಲಕೃಷ್ಣ ಅವರೇ, ಮಧ್ಯಾಹ್ನ ನೀವು ಮಾತನಾಡ್ತಾ ಇದ್ರಿ, ಆದ್ರೆ ಈಗ ವರಿಷ್ಠರು ಹೇಳ್ತಾ ಇದ್ದಾರೆ ಇದು ಬರೀ ರಾಜ್ಯಸಭೆ ಚುನಾವಣೆ ಬಗ್ಗೆ ಅಂತ. ಏನ್ ಸರ್ ಇದು ಕಥೆ? ನಾನು ಹೇಳ್ದಂಗೆ ಇರ್ಬೋದೇನು ಕಾಣುತ್ತದೆ ಬಹುಶಃ. ಯಾಕಂದ್ರೆ ರಾಜ್ಯಸಭಾ MLC ಚುನಾವಣೆ ಬಂದಿದೆ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದವರು ಏನು ಗೊತ್ತಿಲ್ಲ. ಬಟ್ ಇನ್ನೂ ಹೊರಗಡೆ ಬಂದ ಮೇಲೆ ವಿಚಾರ ಹೇಳಿದ್ದಾರೆ ಈ ತರ ಅಂತ. ಬಟ್ ಒಳ ಅಂತರದಲ್ಲಿ ಏನಾಗಿದೆ ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಮುಂದೆ ಕಾದ್ ನೋಡ್ಬೇಕೇನಂತ. ಅಲ್ಲ, ಮತ್ತೆ ಯಾವಾಗ ಅಂತ ಸಂಪುಟ ಪುನರ್ರಚನೆ ಆಗ್ಲಿ ಮತ್ತೊಂದಾಗ್ಲಿ ಏನ್ ಡೆವಲಪ್ಮೆಂಟ್ ಕಾಣ್ತಿಲ್ವಲ್ಲ? ಅಷ್ಟೊಳಗೆ ಎಲೆಕ್ಷನ್ ಬರುತ್ತೆ, ಅಷ್ಟೊಳಗೆ ನೆಕ್ಸ್ಟ್ ಎಲೆಕ್ಷನ್ ಬಂದ್ಬಿಡುತ್ತಲ್ವಾ. ಬಹುಶಃ ಮಂತ್ರಿಗಳಾಗುವಂತವ್ರು ನಿರೀಕ್ಷೆ ಕಮ್ಮಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇನ್ 2 ವರ್ಷ ಇದೆ, ರಾಜ್ಯಸಭೆ ಚುನಾವಣೆ ಇದೆ, GBA ಚುನಾವಣೆ ಇದೆ, ಇವೆಲ್ಲ ಆಗೋ ಅಷ್ಟರಲ್ಲಿ 3.5 ವರ್ಷ, ಇನ್ನು 1.5 ವರ್ಷ ಉಳಿಯುತ್ತೆ ಅಷ್ಟೇ. ಆವಾಗ ಯಾರು ತಗೊಳ್ಳಿಕ್ ಬರೋದಿಲ್ಲಲ್ಲ, ಎಲೆಕ್ಷನ್ ಬಂದ್ಬಿಡುತ್ತೆ. ಅಲ್ಲ, ಹಂಗಾದ್ರೆ ಇವಾಗ ಯಾರ್ಯಾರು ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೋ ಕಥೆ ಏನ್ ಮತ್ತೆ? ಅಲ್ಲ, ನಾವೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದೇ ಒಳ್ಳೇದು ಅನ್ಸ್ತೈತಿ. ಯಾಕಂದ್ರೆ ನೋಡಿದ್ರೆ ಇದು ಮುಂದೆ ಆಗುವಂತ ಕೆಲಸ ಅಂತ ಕಾಣುತ್ತೆ. ಆದ್ರೂ ನಾವೆಲ್ಲ ಒಂದ್ಸರಿ ಕೂತು ಚರ್ಚೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಈಗ. ಈಗ ಸಿದ್ದರಾಮಯ್ಯ ಅವರು ಏನು ಮಾತಾಡ್ಲಿಲ್ಲ, ಡಿಕೆ ಶಿವಕುಮಾರ್ ಅವರು ಏನು ಮಾತಾಡ್ಲಿಲ್ಲ, ಹೈಕಮಾಂಡ್ ಯಾಕೋ ಮನಸ್ಸು ತೋರಿಸ್ತಾ ಇಲ್ಲ. ಎಸ್ ಮೇಡಮ್. ಮತ್ತೆ ಇದು ಹಿಂಗೆ ಕಂಟಿನ್ಯೂ ಆಗತ್ತಾ? ನೀವು ಹಿರಿಯ ಶಾಸಕರೆಲ್ಲ ಏನಾದ್ರು ಹೋಗಿ ಹೈಕಮಾಂಡ್ ಅವ್ರನ್ನ ಭೇಟಿ ಆಗ್ತೀರಾ? ಅಲ್ಲ, ನೋಡೋಣ ಇವ್ರು ಬಂದ ಮೇಲೆ ಏನೇನು ಅಲ್ಲಾಗಿರುವಂತದ್ದು ಇಲ್ಲೇ ವಿಚಾರ ತಿಳಿಸ್ತಾರೆ. ಆ ನಂತರ ಮುಂದಿನ ನಿರ್ಧಾರಗಳು ಇರ್ತಾವಲ್ಲ ಮೇಡಮ್ ಅವರೇ. ಅಲ್ಲ, ಈಗ CM DCM ದೆಹಲಿಗೆ ಹೋಗ್ತಿದ್ದಾರೆ ಅಂದ್ರೆ ಯಾಕೆ ಹೋಗ್ತಿದ್ದಾರೆ ಅಂತ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರ್ಬೋದು, ನಿಮಗೆಲ್ಲ ಗೊತ್ತಿಲ್ಲದೆ ಇರೋಕೇನಿಲ್ಲ. ಅಲ್ಲ, ಗೊತ್ತಿರುತ್ತೆ, ಬಟ್ ಒಳಾಂತರದಲ್ಲಿ ಏನ್ ಮಾತಾಡಿದಾರೆ ಅನ್ನೋದು ಗೊತ್ತಿಲ್ಲಲ್ಲ. ಒಳಗಡೆ ಏನ್ ಮಾತಾಡಿದ್ರು ಗೊತ್ತಿಲ್ಲಲ್ಲ. ಅದನ್ನ ಇಲ್ಲಿ ಬಂದ ಮೇಲೆ ಕರ್ನಾಟಕ ಭವನಕ್ಕೆ ಈಗ ಬರ್ತಾರೆ, ಬಂದ ಮೇಲೆ ವಿಚಾರಿಸ್ತೀವಿ ನಾವೆಲ್ಲ. ಅಲ್ಲ, ವಾಟ್ ನೆಕ್ಸ್ಟ್ ಅಂತ ನೀವು ಸೇರಿದಂತೆ ದೊಡ್ಡ ಶಾಸಕರೆಲ್ಲ ಕಾಯ್ತಾ ಇದ್ದೀರಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಎಲ್ರು ಕೂತು ಚರ್ಚೆ ಮಾಡಿ ಇವ್ರ ಹತ್ರ ಒಂದ್ಸರಿ ಚರ್ಚೆ ಮಾಡ್ತೀವಿ ಏನಂತ. ಆ ನಂತರ ಒಂದು ಸ್ಟೆಪ್ ತಗೊಳ್ಳೋಣ. ಅಲ್ಲ, ಒಂದ್ ದೊಡ್ಡ ಕನ್ಫ್ಯೂಷನ್ ಅಲ್ವಾ ಸರ್? ಒಂದು ಕಡೆ ಸಚಿವ ಸ್ಥಾನ ಯಾರ್ಯಾರು ನಿರೀಕ್ಷೆ ಮಾಡ್ತಿದ್ದೀರೋ ಅವ್ರ ಬಗ್ಗೆನೂ ಏನು ನಿರ್ಧಾರಗಳು ಆಗ್ತಾ ಇಲ್ಲ. ಈ ಸ್ಥಾನ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಿನ ಬೆಳಗಾಗಿದ್ರೆ ಪ್ರಶ್ನೆ. ಅಲ್ಲ, ಇದು ಏನಾಗುತ್ತೆ, ದಿನನಿತ್ಯ ಬಹುಶಃ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಮಸ್ಯೆ ಇದೆ, ನಮಗೂ ಸಮಸ್ಯೆ ಇದೆ. ಯಾವ್ದಾದ್ರು ಒಂದು ನಿರ್ಧಾರ ಮಾಡ್ಬೇಕಂತ ನಾವು ಹಿಂದಿಂದಲೂ ಹೇಳ್ಕೊಂಡು ಬಂದಿದ್ದೀವಿ. ಬಹುಶಃ ನೋಡೋಣ, ಇವಾಗ ಎಲ್ಲ ಮೀಟಿಂಗ್ ಮುಗಿದು ಬರ್ತಾ ಇದಾರೆ. ಎಲ್ಲಿ ಬಂದಾಗ ಕರ್ನಾಟಕ ಭವನದಲ್ಲಿ ಏನೇನ್ ನಡೀತು ಅಂತ ಕೇಳ್ತೀವಿ. ಅಲ್ಲ, ಮೀಟಿಂಗ್ ಆದ ತಕ್ಷಣ ಒಂದಷ್ಟು ಫೋನ್ಗಳು ನಿಮಗೂ ಬಂದಿರತ್ತೆ. ಅಲ್ಲ, ಬಂದಿದೆ ಅದು, ಬಟ್ ಅವ್ರ ಹತ್ರನೇ ಖುದ್ದಾಗಿ ಮಾತಾಡ್ಬೋದಲ್ಲ. ಈಗ ಬರ್ತಾ ಇದಾರೆ, ಖುದ್ದಾಗಿ ಮಾತಾಡಿ ಚರ್ಚೆ ಮಾಡ್ತೀವಿ. ಮತ್ತೇನಾದ್ರೂ ನೀವು ನಿಮ್ಮ ತಂಡ ಯಾವ್ದಾದ್ರು ಇವ್ರನ್ನ ವರಿಷ್ಠರನ್ನ ಭೇಟಿಯಾಗೋ ಚಾನ್ಸಸ್ ಏನಾದ್ರು ಇದೆಯಾ? ಏನಿಲ್ಲ, ವರಿಷ್ಠರು ಭೇಟಿ ಮಾಡೋದು ಏನಿಲ್ಲ. ಇವತ್ತು ಕರೆದಿರೋದು ಅವ್ರಿಗಲ್ವಾ. ನೋಡೋಣ, ಎಲ್ರು ಬಂದಿದ್ದಾರೆ. ಒಂದು 30 ಜನ MLA ಇರ್ಬೋದು ಹತ್ತತ್ರ. MLC ಅವರು ಬಂದಿದ್ದಾರೆ, ಒಂದು 10 ಜನ ಇದ್ದಾರೆ. ಎಲ್ಲರೂ ಸೇರಿ 30 ಜನ ಇದ್ದಾರೆ. ಬಹುಶಃ ಏನ್ ಮಾಡ್ತಾರೋ ಗೊತ್ತಿಲ್ಲ, ಇನ್ನೂ ನಿರ್ಧಾರ ಆಗಿಲ್ಲ ಮೇಡಮ್ ಅವರೇ. ಇವತ್ತು ಅವ್ರನ್ನೆಲ್ಲ ಭೇಟಿ ಮಾಡಿ ನಂತರ ನಿರ್ಧಾರ ತಗೊಳ್ತೀವಿ.
ಮತ್ತೆ ಅಂದ್ರೆ ನಿರ್ಧಾರ ಮಾಡ್ತೀರಿ, ಇವಾಗ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀರಿ? ಮಾಡೋದೆ, ಮತ್ತೆ ಏನಾದ್ರು ಮಾಡ್ಬೇಕಲ್ಲ. ಡಿ ಕೆ ಶಿ ಅವರು ಹೋಗ್ಬೇಕಾದ್ರೆ ನೀವು ನೋಡಿದ್ರೆ ಫುಲ್ ಹುಮ್ಮಸ್ಸಲ್ಲಿ ಹೋಗಿದ್ರು. ಈಗ ಮಾಧ್ಯಮಗಳು ಯಾವ ಪ್ರಶ್ನೆಗೂ ಉತ್ತರ ನಾವು ಕೊಡ್ತಿಲ್ಲ. ಖುಷಿಯಾಗಿ ಕಳಿಸ್ಕೊಟ್ಟಿದೀವಿ. ಈಗ ನೋಡ್ಬೇಕಲ್ಲ, ಈಗ ಬಂದ ಮೇಲೆ ಆಗಿದಾರ ನೋಡ್ಬಿಟ್ಟು ಹೇಳ್ತೀವಿ ನಿಮ್ಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಇಂದ ಏನಾದ್ರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ಲಿಲ್ವಾ? ಅದಕ್ಕೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದಾರಾ? ಇಲ್ಲ ಇಲ್ಲ, ಇನ್ನೂ ಅದ್ರ ಮಾಹಿತಿ ನಮ್ಗೆ ಇನ್ನೂ ಬಿಟ್ಕೊಟ್ಟಿಲ್ಲ. ಈಗ ಅವ್ರು ಬಂದ ಮೇಲೆ ಏನ್ ಸರ್ ಬೆಳಗ್ಗೆ ಹೀಗಿತ್ತು ಈಗ ಹೇಗೆ ಅಂತ ಕೇಳ್ಬೋದಲ್ವಾ? ಬೆಳ್ಳೂರವರೇ, ಇವಾಗ ವರಿಷ್ಠರು ಒಂದು ಪ್ರತಿಕ್ರಿಯೆ ಕೊಟ್ರು. ಅಂದ್ರೆ ರಾಜ್ಯದ ಜನ ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ರಾಜ್ಯಸಭೆ ಎಲೆಕ್ಷನ್ಗೋಸ್ಕರ ಒಂದು 5-5.5 ಗಂಟೆಗಳ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ವಿ ಅಂದ್ರೆ ರಾಜ್ಯದ ಜನ ನಂಬ್ತಾರ? ಸಾಧ್ಯನೇ, ಅದೇನು ಸಾಧ್ಯ ಇಲ್ಲ. ಬೇರೆ ಬೇರೆ ಚರ್ಚೆ ಆಗಿದೆ, ಅದನ್ನ ಮುಕ್ತಾಗಿ ಅವ್ರಿಗೆ ಹೇಳಲಿಕ್ಕೆ ಅಲ್ಲಿ ಆಗ್ಲಿಲ್ಲ. ಇಲ್ಲಿ ಹೇಳ್ತಾರೆ, ಬಹುಶಃ ನಮ್ಮ ಲೀಡರ್ಗಳು ಮಾತಾಡ್ತಾರೆ. ಚರ್ಚೆ ಆಗಿದೆ, 5-5.5 ಗಂಟೆ ಚರ್ಚೆ ಆಗಿದೆ ಅಂದ್ರೆ ಕೇವಲ ರಾಜ್ಯಸಭೆದಲ್ಲಿ ಅಲ್ಲ, ರಾಜ್ಯಸಭೆ ಎಲ್ಲ 1 ಗಂಟೆ 2 ಗಂಟೆ ಮುಗಿಸ್ಬಿಡ್ತಿದ್ರು. ಇದು ಬೇರೆ ಬೇರೆ ಚರ್ಚೆ ಆಗಿದೆ, ಇದರಲ್ಲಿ 2 ಮಾತಿಲ್ಲ, ಚರ್ಚೆ ಆಗಿದೆ. ನಿರ್ಧಾರವನ್ನ ಬಹುಶಃ ಯಾವಾಗ ಪ್ರಕಟ ಮಾಡ್ತಾರೋ ಗೊತ್ತಿಲ್ಲ. ಪಾಸಿಟಿವ್ ಅನ್ಸದ್ದೇನ್ ಬಂದಿಲ್ವಾ? ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಇದೆ, ಬಟ್ ಹೇಳಿಕೆ ಕೊಟ್ಟಿಲ್ಲ ಅಷ್ಟೇ. ಅವರು ಹೇಳಿಕೆ ಕೊಟ್ಟಿಲ್ಲ. ನಿಮ್ಗೆ ಏನಾದ್ರು ಬಂತಾ ಸರ್ ಈ ತಿಂಗಳು ಮುಂದಿನ ತಿಂಗಳು? ಇಲ್ಲ, ಗೊತ್ತಿರುತ್ತೆ ನಮಗೆಲ್ಲ, ಸ್ವಲ್ಪ ಮಾಹಿತಿ ಇದೆ, ಬಟ್ ಏನಂತ ಹೇಳ್ತೀವಿ. ಜೂನ್ ಮೇಲೆ ಏನಾದ್ರು ಚೇಂಜಸ್ ಆಗುತ್ತೆ ಅಂತ ಏನಾದ್ರು ಭರವಸೆ ಸಿಕ್ಕಿದ್ಯಾ ಅಥವಾ 100% ಆಗಸ್ಟ್ ನಂತರ? 100% ಆಗುತ್ತೆ. ಆಗೋ ಭರವಸೆ ಇದೆ, ಮಾಹಿತಿ ಇದೆ, ಆಗುತ್ತೆ ಅನ್ನೋದು. ರೈಟ್ ರೈಟ್, ಧನ್ಯವಾದ ಬೇಳೂರು ಗೋಪಾಲಕೃಷ್ಣ ಅವರೇ. ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಮಾತನಾಡ್ತಾ, ಕೆಲವೇ ಹೊತ್ತಿನಲ್ಲಿ ಇನ್ಫಾರ್ಮೇಶನ್ ನಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಹೇಳ್ತಾ ಇರೋದು ಹೌದು, 5.5 ಗಂಟೆಗಳು ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ವಿಷಯಗಳು ಚರ್ಚೆ ಆಗಿದೆ. ಈಗ ಹೊರಗೆ ಬರ್ತಾರಲ್ಲ, ನಾವು ಮಾತಾಡ್ತೀವಿ ಅವ್ರ ಹತ್ರ, ಆಮೇಲೆ ವಿಷಯ ಗೊತ್ತಾಗುತ್ತೆ ಅಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.